ಇವತ್ತು ನಾನು ನಿಮಗೆ ಕೂದಲು ಉದುರಿಕೆ ಹಾಗೂ ಮತ್ತು ಕೂದಲೆಲ್ಲ ತುರಿಕೆ ಹಾಕೊಂಡು ಬರುತ್ತೆ ಮತ್ತು ಅದಕ್ಕೆ ಗುಳ್ಳೆಗಳಾಗ್ತಿರ್ತವೆ. ಅದಕ್ಕೆ ಸೊಲ್ಯೂಷನ್ನು ಮತ್ತು ಕಾರಣಗಳನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಕೂದಲು ಉದುರಲಿಕ್ಕೆ ಕಾರಣ ಹಾಗೂ ಕೂದಲಲ್ಲಿ ತಲೆಯಲ್ಲಿ ಕೆರೆತ ಆಮೇಲೆ ಗುಳ್ಳೆಗಳಾಗಲಿಕ್ಕೆ ಕಾರಣ ಅಂತಂದರೆ ನಾವು ಮಾಡುವಂಥ ಊಟ. ಹಾಗೆ ಯಾವಾಗಲೂ ನೀವು ಪೋಷಕಾಂಶ ಹಾಗೂ ವಿಟಮಿನ್ಸ್ ಇರುವಂಥ ಆಹಾರಗಳನ್ನು ತೆಗೆದುಕೊಳ್ಳಿ. ಹೊರಗಿಂದ ಆದಷ್ಟು ತಿಂಡಿಗಳನ್ನೆಲ್ಲ ಅವಾಯ್ಡ್ ಮಾಡಿ. ಕಾಳುಗಳನ್ನು ಜಾಸ್ತಿ ತೊಗೊಳ್ಳಿ ಮತ್ತು ತರಕಾರಿಗಳನ್ನೆಲ್ಲ ತೆಗೆದುಕೊಳ್ಳಿ. ಸೌತೆಕಾಯಿ, ಬೀಟ್ರೂಟು ಹೀಗೆ ಪೋಷಕಾಂಶ ಇರುವಂಥ ಹಣ್ಣನ್ನು ತೊಗೊಳ್ಳಿ. ಹಾಗೆ ಹಣ್ಣುಗಳನ್ನು ಜಾಸ್ತಿ ತೊಗೊಳ್ಳಿ. ಫ್ರೆಂಡ್ಸ್, ತಲೆಯಲ್ಲಿ ತುರಿಕೆ ಹಾಗೂ ಗುಳಿಗಳಿಗೆ ಕಾರಣ ಏನಂದರೆ ನಾವು ಹೊರಗಡೆ ಎಲ್ಲ ತಿರುಗಾಡಿ ಬಂದಿರ್ತೀವಿ. ಆದರೆ ತಲೆಯನ್ನು ಜಾಸ್ತಿ ಹೊತ್ತು ತೊಳೆಯೋದಿಲ್ಲ. ವಾರದಲ್ಲಿ 1 ಸಲ ಅಷ್ಟು ಅಥವಾ ತಿಂಗಳಿಗೆ 2 ಸಲ ತೊಳೆಯೋರಿಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಂಡು ಬರ್ತದೆ. ನೀವು 1 ವಾರದಲ್ಲಿ 2 ಸಲ ಅಥವಾ 3 ಸಲ ನಿಮ್ಮ ತಲೆಯನ್ನು ವಾಶ್ ಮಾಡ್ಕೊಳ್ಳಿ. ಕೊಡುವಂಥ ಪಿಲ್ಲೋಗಳನ್ನು ಆಗಾಗ ವಾಶ್ ಮಾಡ್ತಾ ಇರಬೇಕು. ವಾಶ್ ಮಾಡ್ತಾ ಇರಲಿಲ್ಲ ಅಂದರೆ ಅದರಿಂದನೂ ಸಹ ತಲೆಯಲ್ಲಿ ತುರಿಕೆ ಕಂಡು ಬರ್ತದೆ ಫ್ರೆಂಡ್ಸ್. ಮತ್ತು ಗುಳ್ಳೆಗಳೇ ಆಗ್ತವೆ. ತಲೆಯಲ್ಲಿ ಹೇನುಗಳಾಗಿದ್ದರೆ ಅಥವಾ ಚಿಕ್ಕ ಚಿಕ್ಕ ಏನಂತಾರೆ ನಮ್ಮ ಕಡೆ ಅವೇನಾರು ಆದರೆ ತಲೆ ತುರಿಕೆ ಆಗಿ ಮತ್ತು ಗುಳ್ಳೆಗಳಾಗ್ತವೆ. ಹಾಗಾಗಿ ನೀವು ಹೆಣ್ಣಿಗೆ ಯಾವುದು ಮೆಡಿಷನ್ಸ್ ಬರುತ್ತೆ ಅದನ್ನೇ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಕೆಲವು ಸಲ ನಾವು ಹಸಿ ಕೂದಲಿನ ತಲೆಯನ್ನು ಕೋಮ್ ಮಾಡ್ಕೊಳ್ತೀವಿ. ಬಾಚಿನ್ಕೆಯನ್ನು ಬಾಚ್ಕೊಂಡ್ಬಿಡ್ತೀವಿ. ಹಸಿ ಕೂದಲಿದ್ದಾಗಲೇ ನಮ್ಮ ಕೂದಲುಗಳನ್ನ ಕೋಮ್ ಮಾಡ್ತೀವಿ ಮತ್ತು ಬಾಚ್ಕೊಳ್ತೀವಿ. ಹಾಗೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ವಾಶ್ ಮಾಡಿ 2-3 ಅವರ್ಸ್ ಕೂದಲನ್ನು ಆರಲಿಕ್ಕೆ ಬಿಡಬೇಕು. ಆಮೇಲೆ ನಾವು ತಲೆಯನ್ನು ಬಾಚ್ಕೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ಹಸಿ ಕೂದಲಲ್ಲೇ ಬಾಚ್ಕೊಳ್ಳೋದ್ರಿಂದ ತಲೆಗೆ ಹೇರ್ಸ್ಗೆ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ. ಅದಕ್ಕೆ ಸೊಲ್ಯೂಷನ್ ಅಂದರೆ ಪದೇ ನೀವು ಶಾಂಪೂನ ಅಥವಾ ಕಂಡೀಷನರ್ನ ಚೇಂಜ್ ಮಾಡಲೇಬೇಡಿ. ನೀವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ನಿಮ್ಮ ಹೇರ್ಸ್ಗೆ ಯಾವುದು ಶಾಂಪೂ ಕಂಡೀಷನರ್ ಸೂಟೇಬಲ್ ಆಗುತ್ತೋ ಅದನ್ನು ಮಾತ್ರ ಯೂಸ್ ಮಾಡಿ. ಯಾರು ಏನೋ ಬೇರೆ ಹೇಳ್ತಾ ಇರ್ತಾರೆ ಅವನ್ನ ನೀವು ಅಪ್ಲೈ ಮಾಡ್ಕೊಂಡು ನಿಮ್ಮ ಹೇರ್ಸ್ನ ಲೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕಳ್ಕೊಳಕ್ಕೆ ಹೋಗಬೇಡಿ. ಹಾಗೆ ನೀವು ಏನಾದರೂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಒಂದು ಸಲ ಡಾಕ್ಟರ್ಗೆ ತೋರಿಸಿ ಆಮೇಲೆ ನೀವು ತೆಗೆದುಕೊಳ್ಳಿ. ನಾರ್ಮಲ್ ಡಾಕ್ಟ್ರೂ ನಮ್ಮ ಮನೆ ಹತ್ತಿರ ಯಾರು ಡಾಕ್ಟರ್ ಇರ್ತಾರೆ ಅವ್ರಿಗೂ ಸ್ವಲ್ಪ ಹೇರ್ಸ್ ಬಗ್ಗೆ ಸ್ಕಿನ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ನೀವೇನು ಸ್ಪೆಷಲಿಸ್ಟ್ ಕಡೆನೇ ಹೋಗಬೇಕಂತಿಲ್ಲ. ನಿಮ್ಮ ಕಡೆ ಅನುಕೂಲ ಇದ್ದರೆ ಸ್ಪೆಷಲಿಸ್ಟ್ ಕಡೆ ಹೋಗಿ ಅದನ್ನ ಕೇಳಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಅಥವಾ ಸ್ಥಳೀಯ ಯಾವುದಾದ್ರೂ ಡಾಕ್ಟರ್ಸ್ ಇದ್ದರೆ ಅದನ್ನ ಕೇಳಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಅದನ್ನು ಬೆಚ್ಚಗೆ ಮಾಡಿ ಅದರಲ್ಲಿ ಕರಿಬೇವು ಮತ್ತು ಮೆಂತ್ಯ ಪುಡಿ ಹಾಕಿ ಅದನ್ನ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬಂದರೆ, ಸ್ವಲ್ಪ ಹೊಡೆದು ಅಪ್ಲೈ ಮಾಡ್ಕೊತ ಬಂದರೆ ನಮ್ಮ ತಲೆಯಲ್ಲಿರೋ ಹೊಟ್ಟು ಹಾಗೆ ಗುಳ್ಳೆಗಳು ಸ್ವಲ್ಪ ಕಮ್ಮಿ ಆಗ್ತವೆ ಫ್ರೆಂಡ್ಸ್ನ ಕೆಲವೊಬ್ರು ಜನ ನೋಡ್ತಾ ಇರ್ತೀವಿ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ಫ್ಯಾನ್ಸಿಗಂತ ಬಿದ್ದು ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ. ಹೊರಗಡೆ ಹೋದರೆ ಎಣ್ಣೆ ಇರುತ್ತೆ ಅಂತ ಹೇಳಿ ಎಣ್ಣೆ ಇದ್ದರೆ ಹೊರಗಡೆನೇ ಹೋಗೋದಿಲ್ಲ. ಹಾಗಾಗಿ ತಲೆಗೆ ಎಣ್ಣೆ ಅಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನೀವು 1 ವಾರದಲ್ಲಿ 3-4 ಸಲ ಆದ್ರೂ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಎಣ್ಣೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಹಾಗೆ ಎಣ್ಣೆ ಸ್ನಾನ ಮಾಡಿ ಅದು ದೇಹಕ್ಕೆ ಹಾಗೂ ಕೂದಲಿಗೆ ಅಷ್ಟೇ ಅಲ್ಲದೆ ದೇಹಕ್ಕೂ ಚೈತನ್ಯವನ್ನು ತಂದು ಕೊಡ್ತದೆ ಫ್ರೆಂಡ್ಸ್. ಈಗೆಲ್ಲ ಸ್ಪ್ರೇ ಅದು ಇದು ಅಂತ ತಲೆಗೆ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇರ್ತಾರೆ. ಅದು ತುಂಬಾ ಡೇಂಜರು. ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಸಲ ಯೋಚನೆ ಮಾಡಿ ಅದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಸ್ಪ್ರೇ ಅದು ಏನೇ ಇದ್ದರೆ ಬರೀ ಫಂಕ್ಷನ್ಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಯೂಶುವಲಾಗಿ ಮನೆಯಲ್ಲಿ ಹೇಗಿರ್ತೀವೋ ಹಾಗೆ ಇದ್ಬಿಡಿ. ಅದನ್ನು ಪದೇ ನಾವು ಯೂಸ್ ಮಾಡದೇ ಇರೋದನ್ನ ನಮ್ಮ ಹೇರ್ಸ್ನ ಅದು ಲೂಸ್ ಮಾಡಿಬಿಡತ್ತೆ. ನನಗೆ ಏನು ತಿಳಿದಿದೆಯೋ ಆ ಹೇರ್ಸ್ ಬಗ್ಗೆ ಅಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.